ಅನುದಾನ ಬಳಕೆ ಮಾಡದೆ ದುರ್ಬಳಕೆ ಮಾಡಿಕೊಂಡಿರುವ ಫಿರಾನವಾಡಿಯ ಪಟ್ಟಣ ಪಂಚಾಯಿತಿ ಅಧಿಕಾರಿ ಹನುಮಂತ್ ವಡ್ಡರ್ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಗುರುವಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿ ಇಲ್ಲಿನ ಪಟ್ಟಣ ಪಂಚಾಯಿತಿ ಪ್ರಭಾರ ಅಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು. ಈಗ ವಿಡಿಯೋ ಮಾಡ್ಕೊಂಡು ಹೋಗಿ ಮುಂದೆ ತೊಗೊಂಡೋಗು ಅವ್ರು ಮಾತಾಡಲಿ ಅಣ್ಣ ಮಾತಾಡಲಿ ಜೈ ಭೀಮ್. ಇವತ್ತಿನ ದಿವಸ ನಮ್ಮ ಪೇರನೋಡಿ ವ್ಯಾಪ್ತಿಯ ಪಟ್ಟಣ ಪಂಚಾಯತಿ ಹದ್ದಿಯಲ್ಲಿ ಇವತ್ತು ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದವರು ವತಿಯಿಂದ ಇವತ್ತು ಒಂದು ಧರಣಿಯನ್ನು ಹಮ್ಮಿಕೊಳ್ಳಲಾಗಿದೆ. ಯಾಕಪ್ಪ ಅಂತಂದರೆ ಇಲ್ಲಿದ್ದಂಥ ಚೀಫ್ ಆಫೀಸರು ಸುಮಾರು 2 ವರ್ಷದಿಂದ ಏನು ಒಂದು ಕಾಮಗಾರಿ ಆಗಬೇಕಾಗಿತ್ತು ಆ ಕಾಮಗಾರಿ ಮಾಡ್ತಾಯಿಲ್ಲ. ಮತ್ತು ಅವನಿಗೆ ಸುಮಾರು ಸಲ ಬಂದು ನಮ್ಮ ಹುಡುಗರು ಕೂಡ ಆಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಸುಮಾರು ಸ್ವಾಮಿ ಸರ್ತಿ ಅವರಿಗೆ ಮನವಿ ಮಾಡಿರ್ತಾರೆ. ಎಲ್ಲ ಏನು ಅನುದಾನ ಬರುತ್ತೆ, SC/ST ಅನುದಾನ ಬರುತ್ತೆ, SC/P TSP ಅನುದಾನ ಬರುತ್ತೆ, ಅವನ್ನೆಲ್ಲ ಬಳಕೆ ಮಾಡಿರಿ. ಏನು ಉದ್ಯೋಗ ಬರುತ್ತೆ ಅದನ್ನೆಲ್ಲ ನಮಗೆ ಕೊಡ್ರಿ, ನಮ್ಮ ಕಾಲನಿಗೆ ಬಂದು ವಿಸಿಟ್ ಮಾಡಿರಿ, ಅಲ್ಲೆಲ್ಲ ಮೀಟಿಂಗ್ ತಗೋರಿ, ನಿಮ್ಮ ಪಟ್ಟಣ ಪಂಚಾಯತಿಯಲ್ಲಿ ಕರೆಸ್ಕೊಂಡು ಮೀಟಿಂಗ್ ತಗೋರಿ ಅಂತ ಸುಮಾರು ಸರಿ ಅವ್ರು ಹೇಳಿದ್ರು ಕೂಡ ಅವರು ಒಬ್ಬರು ದಲಿತರ ಆಯ್ಕೆಸಂದ್ರೆ ದಲಿತರ ಮ್ಯಾಗೆ ಈ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರು ದೌರ್ಜನ್ಯ ಮಾಡ್ತಾ ಇದ್ದಾರೆ. ನಾವು ಈಗ ತಾನೇ ಬಂದು ಅವರು ಇಲ್ಲಿ ಯಾರೂ ಇಲ್ಲ. ಸೊ ನಮ್ಗೆ ಈಗ ತಾನೇ ಗೊತ್ತಾಯಿತು ಇಲ್ಲಿ ಬಂದ ಮೇಲೆ ಮಾನ್ಯ ಕರ್ನಾಟಕ ಸರ್ಕಾರ ಅವರು ಇಲ್ಲಿರುವಂಥ ಏನೊಬ್ಬ ಚೀಫ್ ಆಫೀಸರ್ ಇದ್ದಾನೆ ಅವನ್ನ ತೆಗೆದು ಹಾಕಿದ್ದಾರೆ ಅಂತೇಳಿ ಈಗ ತಾನೇ ಅವ್ರ ಸಿಬ್ಬಂದಿಗಳು ನಮಗೆ ತಿಳಿಸಿದರು. ನಾನು ಕರ್ನಾಟಕ ಸರ್ಕಾರ ಅವರಿಗೆ ಪಹಲ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿಯಿಂದ ಅವರಿಗೆ ಧನ್ಯವಾದ ತಿಳಿಸುತ್ತೇನೆ. ಹಾಗೂ ಅವನು ಈ ಪಟ್ಟಣ ಪಂಚಾಯತಿಯಲ್ಲಿ ಇರಬಾರ್ದು. ಯಾಕಂತಂದರೆ ಸುಮಾರು ವರ್ಷಗಳಿಂದ ಏನೋ ಒಂದು ಕೆಲಸಗಳು ಆಗಬೇಕಾಗಿದೆ, ಆ ಕೆಲಸಗಳು ಆಗ್ತಾನೇ ಇಲ್ಲ. ನಾವು ಕೂಡ ಅವ್ರು ಬಂದಾಗ ಅಧಿಕಾರ ಸ್ವೀಕಾರ ಮಾಡಿದಾಗ ಅವ್ರಿಗೆ ನಾವು ಬಂದು ಹೇಳಿ ಹೋಗಿದ್ವಿ, ಇಲ್ಲೆಲ್ಲ ಕೆಲಸಗಳೆಲ್ಲ ನಿಂತಿದೆ, ಕೆಲಸ ಆಗಲಿ ಅಂತ ನಾವು ಕೂಡ ಅವ್ರಿಗೆ ಬಂದು ಹೇಳಿದ್ವಿ. ಬಟ್ ಅವ್ರು ಏನೂ ಕೆಲಸವನ್ನು ಮಾಡ್ತಾಯಿಲ್ಲ. ಏನು ಗೊತ್ತಿಲ್ಲ ಅವ್ರಿಗೆ, ದಲಿತರ ಕಂಡ್ರೆ ಅವ್ರಿಗೇನು ಅಸಹ್ಯ ಆಗ್ತಾಯಿದೆ, ಏನಾಗ್ತಾಯಿದೆ ಗೊತ್ತಿಲ್ಲ. ಯಾಕಂದರೆ ಅವರು ಒಬ್ಬ ದಲಿತ ಇದ್ದಾನೆ, ಬಟ್ ದಲಿತ ಕೆರಿಗೆ ಹೋಗಿ ಕೆಲಸಗಳು ಮಾಡಬೇಕಂತ ಅವ್ರ ಮೈಂಡಲ್ಲಿ ಬರ್ತಾಯಿಲ್ಲ. ಆಮೇಲೆ ಅವ್ರ ಸಿಬ್ಬಂದಿಗಳನ್ನು ಕೇಳಿದ್ರೆ ಅವರು ಉಡಾಪಿ ಉತ್ತರವನ್ನು ನನಗೆ ಕೊಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ಏನು ಸ್ಕೀಮ್ಗಳು ಬರ್ತಾವೆ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ, ಈ ವ್ಯಾಪ್ತಿಯಲ್ಲಿ ಬರುವಂಥ ಏನು ಜನರಿಗೆ ಸ್ಕೀಮ್ಗಳು ಬರ್ತಾವ, ಈ ಸ್ಕೀಮ್ಗಳಿಗೆ ಹೋಗಿ ಎಲ್ಲಿ ಕೂಡ ಅವರು ಒಂದು ಚರ್ಚೆಯನ್ನು ಮಾಡಿಲ್ಲ, ಒಂದು ಮೀಟಿಂಗು ತೊಗೊಂಡಿಲ್ಲ, ಎಲ್ಲಿ ಯಾವ ಗಲ್ಲಿಯಲ್ಲೂ ಕೂಡ ಅವ್ರು ಡಂಗೂರನ್ನು ಕೂಡ ಸಾರಿಲ್ಲ. ಸೊ ಮಾನ್ಯ DC ಅವರು ಕೂಡ ನಮ್ಮನ್ನು ಕರೆಸಿ ಮೀಟಿಂಗ್ ಮಾಡ್ತಾರೆ, AC ಅವ್ರು ಕಳಿಸ್ತಾರೆ, ಕಮಿಷನರ್ ಕರೆಸ್ತಾರೆ. ಬಟ್ ಪಟ್ಟಣ ಪಂಚಾಯತಿ ಒಬ್ಬ ಚೀಫ್ ಆಫೀಸರ್ ಆಯ್ಕೆಸಿಂದ ಇಲ್ಲಿ ಲೋಕಲ್ ಹುಡುಗರನ್ನಾಗಲಿ, ದಲಿತ ಸಮಾಜದವ್ರನ್ನಾಗಲಿ, ಸಾರ್ವಜನಿಕರನ್ನಾಗಲಿ ಅವ್ರನ್ನ ಕರೆಸಿ ಅವ್ರ ಕಳ್ಕಳಿಯಿಂದ ಒಂದು ಮನಿ ತೊಗೊಂಡು, ಇಲ್ಲ ಅಂತಂದರೆ ಅವ್ರಿಗೊಂದು ಮೀಟಿಂಗ್ ಮಾಡಿ ಸ್ಕೀಮ್ಗಳ ಬಗ್ಗೆ ಹೇಳುವಂಥವ್ರಿಗೊಂದು ಒಂದು ಸೌಜನ್ಯತೆಯನ್ನು ಕೂಡ ಇಲ್ಲ. ಲೀಡರ್ಸ್ ಬಂದಾಗ ಅವ್ರ ಜೊತೆ ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದನ್ನು ಕೂಡ ಅವ್ರಿಗೆ ಸೌಜನ್ಯ ಇಲ್ಲ. ದಯಮಾಡಿ ಅವನು ಇಲ್ಲಿಂದ ನೀವು ವರ್ಗಾವಣೆ ಮಾಡಿದ್ದಕ್ಕೆ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದ ವತಿಯಿಂದ ನಾನು ಧನ್ಯವಾದ ತಿಳಿಸುತ್ತಾ, ಮತ್ತು ಆ ವ್ಯಕ್ತಿ ಇಲ್ಲಿ ಬೇಡ ನಮಗೆ ಚೀಫ್ ಆಫೀಸರ್ ಹಟಾವ್, ಚೀಫ್ ಆಫೀಸರ್ ಹಟಾವ್, ಚೀಫ್ ಆಫೀಸರ್ ಹಟಾವ್. ಧನ್ಯವಾದಗಳು. ನಾನು ಕರ್ನಾಟಕ ದಲಿತ ಸಂಘ ಸಮಿತಿ ಭೀಮವಾದ ಬೆಳಗಾವಿ ಜಿಲ್ಲೆಯಿಂದ ಸಂತೋಷ್ ಕಾಂಬ್ಳೆ. ಸರ್ಕಾರದಿಂದ SC/STಗೆ ಬರುವ ಅನುದಾನವನ್ನು ಬಳಕೆ ಮಾಡದೆ ಫಿರಾನವಾಡಿಯ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಏಜೆಂಟ್ ಮೂಲಕ ಕೆಲಸ ಮಾಡಿಸಿಕೊಳ್ಳುತ್ತಿರುವ ಹನುಮಂತ್ ವಡ್ಡರ್ ಅವರು ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ. ಜನಸಾಮಾನ್ಯರು ತಮ್ಮ ಕೆಲಸ ಕಾರ್ಯಗಳಿಗೆ ಪಟ್ಟಣ ಪಂಚಾಯಿತಿಗೆ ಬಂದರೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಸ್ಥಳೀಯ ಜನಪ್ರತಿನಿಧಿಯ ಪ್ರತಿಭಾವಂತ ಅಧಿಕಾರದಲ್ಲಿರುವ ಇವರು ಕಳೆದ 3 ವರ್ಷಗಳಿಂದ ಇಲ್ಲಿಯೇ ಠಿಕಾಣಿ ಹೂಡಿದ್ದಾರೆ. ಅವರ ಮೇಲೆ ಕ್ರಮ ಕೈಗೊಂಡು ಸೂಕ್ತ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಸಂಕಲ್ಪ ಶಿಂದೆ, KMM ಕನ್ನಡ, ಬೆಳಗಾವಿ.